ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. 8 ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ ಯಾವ್ಯಾವ ರೂಪದಲ್ಲಿ ಗಿಡಗಳಿಗೆ ಕೊಡಬಹುದು ಅನ್ನೋ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನಾನು ತೆಗೆದಿರೋ ಆಫ್ಟರ್ ಪ್ರೋನಿಂಗ್ ಮಾಡಿದ್ಮೇಲೆ ಬಿಟ್ಟಿರೋವಂಥ ಹೂಗಳಿವು ನನ್ನ ಗಾರ್ಡನ್ನಲ್ಲಿ. ಇವಾಗ ಶುರುವಾಗಿದೆ ನೋಡಿ, ಎಲ್ಲ ಗಿಡಗಳನ್ನು ಚಿಗುರ್ತಾ ಇರೋದು ಕಾಣಿಸುತ್ತೆ ನಿಮಗೆ. ಮೊಗ್ಗುಗಳನ್ನು ಬರ್ತಾ ಇದೆ. ನಾನು ಕೆಲವೊಂದು ಲೈಟ್ ಪ್ರೋನಿಂಗ್ ಮಾಡಿದ್ದೆ, ಕೆಲವೊಂದು ಹಾರ್ಡ್ ಪ್ರೋನಿಂಗ್ ಮಾಡಿದ್ದೆ. ಇದೊಂದು ರೆಡ್ ದಾಸವಾಳ ಗಿಡನ ಮಾತ್ರ ನಾನು ಪ್ರೋನಿಂಗ್ ಮಾಡಲಿಲ್ಲ. ಅದು ಇನ್ನೂ ಹೂ ತುಂಬ ಬಿಡ್ತಾ ಇದೆ ನೋಡಿ, ಇನ್ನೂ ಇವಾಗಲೂ ಬಿಡ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಅದೊಂದು ಮಾತ್ರ ಪ್ರೋನಿಂಗ್ ಮಾಡಲಿಲ್ಲ. ನೀವು ನೋಡ್ಬೋದು ಎಷ್ಟು ಲಾರ್ಜ್ ಕ್ವಾಂಟಿಟಿ ಹೂಗಳು ಇನ್ನು ಇವಾಗ ಬಿಡ್ತಾ ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನೂ ಜಾಸ್ತಿ ಬಿಡುತ್ತೆ. ಇವತ್ತು ನಾನು ಮೊದಲು ಮಾಡ್ತಾ ಇರೋದು ಲಿಕ್ವಿಡ್ ಫರ್ಟಿಲೈಸರ್ ನಂಬರ್ 1 ಫರ್ಟಿಲೈಸರ್ ಟೀ ಪೌಡರಿಂದ ಮಾಡ್ತಾ ಇರೋ ಲಿಕ್ವಿಡ್ ಫರ್ಟಿಲೈಸರ್. ಇದಕ್ಕೆ ನಾನು ಫ್ರೆಶ್ ಪೌಡರೇ ತೊಗೊಂಡಿದ್ದೀನಿ, ಯೂಸ್ ಮಾಡಿರೋ ಟೀ ಪೌಡರ್ ಏನು ತೊಗೊಳ್ಳಲ್ಲ. ಒಂದು 2 ಸ್ಪೂನಷ್ಟು ಟೀ ಪೌಡರನ್ನ ತೊಗೊಂಡು ಒಂದು ಕಪ್ ವಾಟರ್ನಲ್ಲಿ ಓವರ್ನೈಟ್ ನೆನೆಸಿ ಇಟ್ಟರೆ ಸಾಕು. ಸೊ ಅದು ಒಂದು ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದು ಒಂದು ಬಹಳ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರು. ರೋಸ್ ಪ್ಲ್ಯಾಂಟ್ಗಳಿಗೆ ಡೈರೆಕ್ಟಾಗಿ ನಾವು ಯೂಸ್ ಮಾಡಬಹುದು. ಚಿಲ್ಲಿ ಪ್ಲ್ಯಾಂಟ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ರೋಸ್ ಟೀ ಪೌಡರ್ದು ಲಿಕ್ವಿಡ್ ಫರ್ಟಿಲೈಸರು. ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಕೊಟ್ಕೊಳ್ಬೋದು, ಡೈಲ್ಯೂಟ್ ಮಾಡೋನು ಕೊಟ್ಕೋಬಹುದು. ಇದೇನು ಯಾವುದೋ ಅಡ್ವರ್ಸ್ ಎಫೆಕ್ಟ್ಸ್ ಇರಲ್ಲ. ಯಾಕೆ ಅಂದರೆ ಇವೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟು ಪ್ಲ್ಯಾಂಟ್ಗಳ ಮೇಲೆ ಇರೋದಿಲ್ಲ. ಇದು ಪ್ಲ್ಯಾಂಟ್ ಗ್ರೋತನ್ನ ಬೂಸ್ಟ್ ಮಾಡುತ್ತೆ, ಕ್ವಿಕ್ಕಾಗಿ ಬೆಳೆಯೋದಕ್ಕೆ ಬೂಸ್ಟ್ ಮಾಡುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲ ಕಂಟೆಂಟ್ಸೂ ಹೇರಳವಾಗಿರುತ್ತೆ. ಸೊ ರೋಸ್ ಪ್ಲ್ಯಾಂಟ್ಗಳ ಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಹೆಚ್ಚು ಹೂಗಳನ್ನ ನಾವು ಪಡಿಬಹುದು. ಮನಿ ಪ್ಲ್ಯಾಂಟ್ಸ್ಗಳ ಮೇಲೂ ಯೂಸ್ ಮಾಡ್ಬೋದು. ಮನಿ ಪ್ಲ್ಯಾಂಟ್ಸನ್ನು ಅಷ್ಟೇ ದೊಡ್ಡ ಎಲೆಗಳು ಬರುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ನಾನು ಮಾಡ್ತಾ ಇರೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಬನಾನಾ ಪೀಲ್ ಫರ್ಟಿಲೈಸರ್. ಇದು ಒಂದು ತುಂಬ ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್. ಇದರಲ್ಲೂ ಅಷ್ಟೇ ಎಲ್ಲ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಪ್ರತಿಯೊಂದೂ ಸಹ ಇರುತ್ತೆ. ಇದನ್ನು ಹೀಗೆ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ನಾನು 2-3 ಡೇಸ್ ನೆನೆಸಿದ್ದೀನಿ ಅದನ್ನು ಬನಾನಾ ಪೀಲ್ಗಳನ್ನ. ಇದಕ್ಕೆ ನಾವು ಪಚ್ಚಬಾಳೆಹಣ್ಣು ಅಂತ ಬರುತ್ತೆ ಗೊತ್ತಲ್ಲ, ದೊಡ್ಡದಾಗಿರುತ್ತಲ್ಲ, ಆ ಬನಾನ ತೊಗೊಂಡ್ರೆ ಅದು ಇನ್ನೂ ತುಂಬ ನ್ಯೂಟ್ರಿಯೆಂಟ್ಸ್ ಇನ್ನೂ ಜಾಸ್ತಿ ರಿಚ್ ಆಗಿರುತ್ತೆ ಅದರಲ್ಲಿ. ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಚಿಕ್ಕದು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಇದನ್ನು ಹೀಗೆ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ನಾವು ಡೈಲ್ಯೂಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿಯೂ ಸಹ ಕೊಡಬಹುದು, ಏನು ತೊಂದರೆ ಇಲ್ಲ. ಇದರಲ್ಲೂ ಅಷ್ಟೇ ಪೊಟ್ಯಾಷಿಯಮ್, ಫಾಸ್ಫರಸ್, ನೈಟ್ರೋಜನ್, ಮೆಗ್ನೀಷಿಯಮ್ ಎಲ್ಲವುದೂ ಲಾರ್ಜ್ ಕ್ವಾಂಟಿಟಿನಲ್ಲಿರುತ್ತೆ. ಸೊ ಇದನ್ನು ಇದು ಹೈಯೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್. ಇದು ಬನಾನಾ ಪಿಲ್ ಫರ್ಟಿಲೈಸರು ಹೈಯೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್ ಇದರಲ್ಲಿರುತ್ತೆ. ಸೊ ಇದನ್ನು ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಕೊಡೋದ್ರಿಂದ ಜಾಸ್ತಿ ಹೂಗಳನ್ನ ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿ ಪಡಿಬಹುದು. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಎಗ್ಶೆಲ್ ಫರ್ಟಿಲೈಸರ್. ಎಗ್ಶೆಲ್ ಫರ್ಟಿಲೈಸರ್ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ, ಕ್ಯಾಲ್ಶಿಯಮ್ನ ಅಂಶ ಗಿಡದಲ್ಲಿ ಕಡಿಮೆ ಆಗಿದ್ದರೆ, ಗಿಡದ ಎಲೆಗಳೆಲ್ಲ ಎಲ್ಲೋ ಆಗ್ತಾಯಿದ್ರೆ ಅಥವಾ ಕರ್ಲ್ ಆಗ್ತಾಯಿದ್ರೆ, ತುಂಬ ಬಿಳಿಚ್ಕೊಂಡು ಹಾಗಿರುತ್ತೆ ಗಿಡಗಳು ಗೊತ್ತಲ್ಲ, ಆ ಥರ ಆಗಿದ್ದರೆ ಇದನ್ನು ಎಗ್ಶೆಲ್ ಫರ್ಟಿಲೈಸರ್ ಆ ಒಂದು ಪ್ರಾಬ್ಲಮ್ನ ತುಂಬ ಸುಲಭವಾಗಿ ಸಾಲ್ವ್ ಮಾಡುತ್ತೆ. ಬಹಳ ಒಳ್ಳೆಯ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಆ ತರಹ ಪ್ರಾಬ್ಲಮ್ಗಳಿರುವಂತಹ ಒಂದು ಪ್ಲ್ಯಾಂಟ್ಗಳಿಗೆ ವಿತಿನ್ 1 ವೀಕ್ ನೀವು ರಿಸಲ್ಟ್ಸ್ನ ನೋಡ್ಬೋದು. ನನಗೆ ಇದು ಒಂದು ಪರ್ಸನಲ್ ಆಗಿ ಒಂದು ಬಹಳ ಇಷ್ಟವಾಗಿರುವಂಥ ಲಿಕ್ವಿಡ್ ಫರ್ಟಿಲೈಸರ್. ನಾನು ಕೆಲವೊಂದು ಸರಿ ಇದಕ್ಕೆ ನಾನು ಟ್ಯಾಬ್ಲೆಟ್ಸ್ನು ಯೂಸ್ ಮಾಡ್ತೀನಿ, ಡಿಸ್ಪಿರಿನ್ ಟ್ಯಾಬ್ಲೆಟ್ಸ್, ಬೆಕಾಸುಲ್ಸ್ ಅದೆಲ್ಲ ಯೂಸ್ ಮಾಡ್ತೀನಿ. ಇದನ್ನು ನಾವು ಆ ಥರ ವೈಟ್ ಇರೋದನ್ನು ನಾವು ಮಣ್ಣು ಜೊತೆ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗಿ ಹೋಗ್ಬಿಡತ್ತೆ. ಇದು ಅಷ್ಟೇ, ನಾನು ಕ್ರೋಟನ್ ಪ್ಲ್ಯಾಂಟಿಗೆ ಯೂಸ್ ಮಾಡಿದ್ದೀನಿ ಇದನ್ನು. ನೆಕ್ಸ್ಟ್ ನಾನು ಮಾಡ್ತಾ ಇರೋದು
ಐರನ್ ರಿಚ್ ಫರ್ಟಿಲೈಸರ್, ಐರನ್ ಕಂಟೆಂಟ್ ಇರೋವಂಥ ಒಂದು ಫರ್ಟಿಲೈಸರ್. ಅದಕ್ಕೆ ನಾವು ಯೂಸ್ ಮಾಡೋದು ನೈಲ್ಸ್ ಯೂಸ್ ಮಾಡಬೇಕು. ಇಲ್ಲ ಯಾವುದಾದ್ರೂ ಒಂದು ಕಬ್ಬಿಣದ ರಾಡ್ ಇರುತ್ತಲ್ಲ ಗೊತ್ತಾ, ಯಾವುದಾದ್ರೂ ಒಂದು ಹಳೆ ವೇಸ್ಟ್ದಿರುತ್ತೆ, ಇಲ್ಲ ತವಾ ಇರುತ್ತೆ, ಆ ಥರದ್ರ ಮೇಲೆ ನೀವು ನೀರು ಹಾಕಿದ್ರೆ ಒಂದು 2 ಡೇಸ್ ಬಿಟ್ಟರೆ ಅದು ಈ ಥರ ಒಂದು ರಸ್ಟ್ ಬಿಟ್ಕೊಂಡಿರುತ್ತಲ್ಲ, ರಸ್ಟ್ ಕಲೆಕ್ಟ್ ಆಗಿ ಈ ಥರ ಕಲರ್ ವಾಟ್ರ್ ಬರುತ್ತೆ. ಇದು ಒಂದು ಬಹಳ ಒಳ್ಳೆ ಐರನ್ ರಿಚ್ ಲಿಕ್ವಿಡ್ ಫರ್ಟಿಲೈಸರ್ ಗಿಡಗಳಿಗೆ ಮಾತ್ರ. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೋ ಆಗಿದ್ದರೆ, ಲೀಫ್ ಕರ್ಲ್ ಆಗಿದ್ದರೆ ಇದನ್ನು ಹಾಕಿ ನೋಡಿ ನೀವು. ವಿತಿನ್ 1 ವೀಕ್ ಅದು ಗ್ರೀನಿಶ್ ಆಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು. ನೋಡಿ, ಈ ಥರ ಎಲೆಗಳು ನೀಟಾಗಿ ಬಿಡ್ತಾ ಇಲ್ಲ ಅಂತ ಅಂದವಾಗ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ಕೋಬಹುದು. ವಿತಿನ್ 1 ವೀಕ್ ಹೇಳಿದ್ನಲ್ಲ, ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಆದರೂ ಕನಿಷ್ಠ ಅಂದರೂ 1 ವಾರ ಬೇಕೇ ಬೇಕು ಅದ್ರ ರಿಸಲ್ಟ್ಸನ್ನ ತೋರಿಸೋದಕ್ಕೆ. ನೋಡಿ, ಇಲ್ಲಿ ಎಲ್ಲೋ ಆಗಿದೆ, ಲೀಫ್ ಕರ್ಲ್ ಆಗಿದೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಖಂಡಿತ ಸರಿ ಹೋಗುತ್ತೆ. ಹೀಗಿದ್ದವಾಗ ಗಿಡ ಹೆಲ್ದಿಯಾಗಿ ಹೂ ಬಿಡೋದಿಲ್ಲ. ಸೊ ನಾವು ಇದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ ನಾವು ಕೊಡಲೇಬೇಕು ಗಿಡಗಳಿಗೆ. ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಇದು ಮಸ್ಟರ್ಡ್ ಕೇಕ್ ಫರ್ಟಿಲೈಸರು. ನೆಕ್ಸ್ಟ್ ಮಾಡ್ತಾ ಇರೋ ಲಿಕ್ವಿಡ್ ಫರ್ಟಿಲೈಸರು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್. ದಿಸ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ಸ್. ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಪವರ್ ಇದಕ್ಕೆ ಇರುತ್ತೆ. ಇದನ್ನು ನಾವು ಎಲ್ಲ ರೀತಿ ಪ್ಲ್ಯಾಂಟ್ಗಳಿಗೆ, ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳಿಗೆ ತುಂಬ ಒಳ್ಳೆಯ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಹೈಬಿಸ್ಕಸ್ಗೆ, ಕರಿ ಲೀಫ್ ಪ್ಲ್ಯಾಂಟ್ಗಂತೂ ಹೇಳಿ ಮಾಡಿಸಿದಂಥ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಇದನ್ನು ಅಷ್ಟೇ 2 ಡೇಸ್ ನಾವು ಎಷ್ಟು ಫರ್ಮೆಂಟ್ ಮಾಡ್ಕೊಳ್ತೀವೋ ಅಷ್ಟು ತಿಕ್ಕಾಗಿ ಒಂದು ಲಿಕ್ವಿಡ್ ಬರುತ್ತೆ. ಇದನ್ನು ನಾವು ಡೈಲ್ಯೂಟ್ ಮಾಡಿಕೊಂಡು ಗಿಡದ ಮೇಲೆ ಯೂಸ್ ಮಾಡ್ಕೋಬೋದು. ನಾನು ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಡೈಲ್ಯೂಟ್ ಮಾಡ್ತಾ ಇಲ್ಲ. ಇದು ನೋಡಿ, ಮಲ್ಲಿಗೆ ಗಿಡಗಳು ಜಾಸ್ತಿ ಹೂ ಬಿಡಬೇಕು ಅಂತ ಅಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲೂ ಅಷ್ಟೇ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಫಾಸ್ಫರಸ್ ಎಲ್ಲ ತುಂಬ ರಿಚ್ ಆಗಿರುತ್ತೆ. ಕರಿ ಲೀಫ್ ಪ್ಲ್ಯಾಂಟ್ಗೆ ಇದು ತುಂಬ ಚೆನ್ನಾಗಿ ಹೊಂದುವಂಥ ಒಂದು ವೆಜಿಟೇಬಲ್ ಪ್ಲ್ಯಾಂಟ್ಗಳಿಗೆ ಯೂಸ್ ಮಾಡ್ಕೋಬಹುದು. ಟೊಮ್ಯಾಟೊ ಪ್ಲ್ಯಾಂಟ್, ಚಿಲ್ಲಿ ಪ್ಲ್ಯಾಂಟ್ ಮತ್ತು ಬ್ರಿಂಜಾಲ್ ಪ್ಲ್ಯಾಂಟ್, ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನನ್ನ ಕರಿ ಲೀಫ್ ಪ್ಲ್ಯಾಂಟ್ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ ಮೇಲೇ ಇಷ್ಟು ದೊಡ್ಡದಾಗಿದ್ದು. ಈ ಎಲ್ಲ ಪ್ಲ್ಯಾಂಟ್ಗಳಿಗೂ ನಾವು ಯೂಸ್ ಮಾಡ್ಕೋಬಹುದು. ಹೈಬಿಸ್ಕಸ್ಗಂತೂ ಹೇಳಿ ಮಾಡಿಸಿದಂಥ ಒಂದಿದು. 15 ಡೇಸ್ ಒನ್ಸ್ ಆದ್ರೂ ನಾವು ಈ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು. ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಇರುತ್ತೆ. ನೆಕ್ಸ್ಟ್ ಮಾಡ್ತಾ ಇರೋದು ಆನಿಯನ್ ಪೀಲ್ ಫರ್ಟಿಲೈಸರ್. ಇದು ನಾವು ಅಡುಗೆಗೆ ಯೂಸ್ ಮಾಡುವಾಗ ಆನಿಯನ್ ಇರುತ್ತಲ್ಲ, ಸಿಪ್ಪೆಗಳು, ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ನೆನೆಸ್ಬಿಟ್ಟು ಇಟ್ಕೋಬಹುದು. ಇಲ್ಲ ಅಂತಂದರೆ ಅದನ್ನು ಪೌಡರ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಪೌಡರ್ ಮಾಡೋದ್ರೂ ಒಳ್ಳೆಯದು. ಹೀಗೆ ಅದನ್ನು ನೆನೆಸಿಟ್ಕೊಂಡು ಒಂದು 2-3 ಡೇಸ್ ಈ ಥರ ಮ್ಯಾಶ್ ಮಾಡಿಕೊಂಡು ಅದನ್ನು ಲಿಕ್ವಿಡ್ನ ಎಕ್ಸ್ಟ್ರಾಕ್ಟ್ನ ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಹೀಗೆ ಫಿಲ್ಟ್ರ್ ಮಾಡಿಕೊಂಡ್ರೆ ನೋಡಿ ಎಷ್ಟು ತಿಕ್ಕಾಗಿರೋ ಒಂದು ಲಿಕ್ವಿಡ್ ಬಂದಿದೆ. ನೆನೆಸಿರೋದ್ರಿಂದ ಅದು ಅಷ್ಟು ತಿಕ್ಕಾಗಿ ಬಂದಿದೆ ಲಿಕ್ವಿಡ್. ಇದು ಅಷ್ಟೇ ತುಂಬ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್. ಇದರಲ್ಲೂ ಅಷ್ಟೇ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸೂ ಇರುತ್ತೆ. ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ನೈಟ್ರೋಜನ್ ಪ್ರತಿಯೊಂದು ಇರುತ್ತೆ, ಇದರಲ್ಲೂ ಇರುತ್ತೆ. ಸೊ ಎಲ್ಲ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸಲ್ಲೂ ಈ ಎಲ್ಲ ಅಂಶಗಳೂ ಇದ್ದೇ ಇರುತ್ತೆ. ಸೊ ನಾವು 15 ಡೇಸ್ ಒನ್ಸ್ ಎಲ್ಲ ಗಿಡಗಳಿಗೂ ಎಸ್ಪೆಷಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ, ಮನಿ ಪ್ಲ್ಯಾಂಟ್ಸ್ಗೆ, ಎಲ್ಲ ರೀತಿ ಗಿಡಗಳಿಗೂ ನಾವು ಇದನ್ನು ಕೊಟ್ಕೊಳ್ಬಹುದು. ನೋಡಿ, ಇದರಲ್ಲಿ ಇನ್ನೂ ಎಷ್ಟು ಮೊಗ್ಗುಗಳು ಬರ್ತಾನೆ ಇದೆ. ಹೀಗೆ ಮೊಗ್ಗುಗಳು ಜಾಸ್ತಿ ಬೇಕು ಅಂತ ಅಂದರೆ ಆನಿಯನ್ ಪೀಲ್ ಫರ್ಟಿಲೈಸರ್, ಬನಾನಾ ಪೀಲ್ ಫರ್ಟಿಲೈಸರ್ ಮತ್ತು ಎಸ್ಪೆಷಲಿ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಇವೆಲ್ಲ ತುಂಬ ರಿಚ್ ಆಗಿರುತ್ತೆ. ಇದನ್ನು ನೀವು 15 ಡೇಸ್ ಒನ್ಸ್ ಕೊಡೋದ್ರಿಂದ ಕಂಟಿನ್ಯೂಸ್ ಆಗಿ ಫ್ಲವರ್ಸ್ ಬರ್ತಾನೆ ಇರುತ್ತೆ. ನಾನು ಕನಕಾಂಬರ ಗಿಡಕ್ಕೂ ಹಾಕಿದ್ದೀನಿ. ಎಷ್ಟು ಹೆಲ್ದಿಯಾಗಿ ಬರ್ತಾಯಿದೆ ನೋಡಿ. ಇವಾಗ ಹಾಕಿರೋ ಕನಕಾಂಬರ ಗಿಡ ಇದು. ರೋಸ್ ಪ್ಲ್ಯಾಂಟ್ಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಳಸಿ ಗಿಡಕ್ಕೂ ಹಾಕ್ಬೋದು. ತುಳಸಿ ಗಿಡನೂ ಅಷ್ಟೇ ತುಂಬ ಹೆಲ್ದಿಯಾಗಿ ಬುಷಿಯಾಗಿ ಬರಬೇಕು ಅಂತ ಅಂದರೆ ನಾನು ಅದನ್ನೆಲ್ಲ ಆ್ಯಕ್ಚುಲಿ ತೆಗಿಬೇಕು, ಇನ್ನೂ ತೆಗೆದಿಲ್ಲ ಆ ಹೂಗಳು ಬರ್ತಾ ಇರೋದನ್ನು. ನೆಕ್ಸ್ಟ್ ಮಾಡ್ತಾ ಇರೋದು ಆನಿಯನ್ ಪೀಲ್ ಆರೆಂಜ್ ಪೀಲ್ ಫರ್ಟಿಲೈಸರ್. ಇದು
ಆರೆಂಜ್ ಪೀಲ್ ಫರ್ಟಿಲೈಸರು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದು ನೋಡಿ, ನಾನು ವುಡ್ ಆ್ಯಶ್ ಪೌಡರ್ ಅಂತ ಅಂದರೆ ಬೂದಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಈ ಒಲೆನ ಉರಿಸ್ಬಿಟ್ಟು ಉಳಿದಂಥ ಒಂದು ಪೌಡ್ರಿಗೆ, ಕೊನೆಯಲ್ಲಿ ಉಳಿಯುವಂಥ ಒಂದು ಪೌಡ್ರಿಗೆ ವುಡ್ ಆ್ಯಶ್ ಪೌಡರ್ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಗಿಡಗಳಿಗೆಲ್ಲ ಈ ಥರ ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಾನೆ ಇರಲಿಲ್ಲ. ರೋಗ ಬಂತು ಅಂತ ಅಂದರೆ ಎಲ್ಲ ಗಿಡಗಳ ಮೇಲೂ ಈ ಥರ ಎರಚ್ಕೊಂಡು ಬರೋರು. ಸೊ ಏನೇ ಕೀಟಗಳಿದ್ರೂ ಹೀಗೆ ಎರಚೋದ್ರಿಂದ ಅದು ಹೋಗ್ಬಿಡ್ತಾಯಿತ್ತು. ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಅವರು ಈ ಥರ ಗಿಡಗಳ ಮೇಲೆಲ್ಲ ಸ್ಪ್ರಿಂಕಲ್ ಮಾಡೋರು. ಸೊ ಹೀಗೆ ಮಾಡೋದ್ರಿಂದ ಇರುವೆಗಳ ಕಾಟನೂ ಇರಲ್ಲ. ಫಂಗಸ್ ಏನಾದರೂ ಎಲೆಗಳ ಮೇಲಿದ್ದರೆ ಅದೆಲ್ಲ ಹೊರಟು ಹೋಗುತ್ತೆ. ಮತ್ತು ಗಿಡದ ಸುತ್ತಲೂ ಹಾಕ್ಕೋಬಹುದು. ಇರುವೆಗಳು, ದೊಡ್ಡ ದೊಡ್ಡ ಇರುವೆಗಳ ಕಾಟ ಇರುತ್ತಲ್ಲ, ಅದನ್ನು ಇದರಿಂದ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೋದು, ಕಂಟ್ರೋಲ್ ಮಾಡ್ಕೋಬೋದು. ಹುಳ ಬರ್ದಂಗೆ, ಇರುವೆ ಬರದೇ ಇರೋ ಥರ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು, ಸುತ್ತಲೂ ಹಾಕ್ಕೋಬೋದು. ಇದು ಫರ್ಟಿಲೈಸರು ಹೌದು, ಒಂದು ರೀತಿ ಇನ್ಸೆಕ್ಟಿಸೈಡು ಹೌದು. ನೋಡಿ ಎಷ್ಟೊಂದು ಹೂಗಳು ಬಿಟ್ಟಿದೆ. ಈ ರೀತಿ ಹೂಗಳು ಬರಬೇಕು, ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರಬೇಕು, ಯಾವಾಗಲೂ ನಿಲ್ಲೇಬಾರ್ದು, ಹೀಗೆ ಬರ್ತಾನೆ ಇರಬೇಕು ಅಂತ ಅಂದರೆ ಎಲ್ಲ ರೀತಿ ನಾನು ಹೇಳಿದ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ನು ನೀವು ಒಂದಾದಮೇಲೆ ಒಂದು ಯೂಸ್ ಮಾಡ್ಕೊಳ್ತಾ ಇದ್ದರೆ ಇಷ್ಟೇ ಕ್ವಾಂಟಿಟಿ ಫ್ಲವರ್ಸ್ನ ನೀವು ಪಡಿಬೋದು. ನನ್ನ ಓಲ್ಡ್ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಗಿಡದಲ್ಲಿ ಯಾವಾಗಲೂ ಹೂಗಳು ನಿಂತೇ ಇಲ್ಲ, ಬಿಡ್ತಾನೇ ಇದೆ. 1 ವರ್ಷದಿಂದ ಇಷ್ಟೇ ಕ್ವಾಂಟಿಟಿ, ನಾನು ಯೂಟ್ಯೂಬ್ ಶುರು ಮಾಡಿದವಾಗ್ಲಿಂದನೂ ಇಷ್ಟೇ ಕ್ವಾಂಟಿಟಿ ಹೂಗಳು ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ನನಗೆ ಟೈಮೂ ಸಿಗಲ್ಲ ಗಿಡಗಳನ್ನ ಅಷ್ಟೊಂದು ಪ್ರಾಪರ್ ಕೇರ್ ಮಾಡೋದಕ್ಕೆ. ಇರೋ ಟೈಮಲ್ಲೇ ನಾನು ಫ್ರೀ ಮಾಡಿಕೊಂಡು ಗಿಡಗಳ ಕೇರ್ನ ತೊಗೊಂಡಿರೋದಕ್ಕೆ ಇಷ್ಟು ಹೂ ಬಿಡ್ತಾಯಿದೆ. ಇನ್ನು ನಾನು 24 hours ಇದಕ್ಕೆ ನಾನು ಕೊಡ್ತೀನಿ ಅಂತ ಅಂದರೆ ಇನ್ನೂ ಚೆನ್ನಾಗಿ ಬಿಡಿಸ್ಬೋದು ಹೂಗಳನ್ನ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಹೂಗಳು ಬಿಡ್ತಾ ಇದ್ದೇನೆ. ದಿವ್ಸಕ್ಕೆ 1 hour ಕೊಡೋದು ಹೆಚ್ಚು ನಾನು ಗಿಡಗಳಿಗೆ ಅಂತ ನಾನು ಸ್ಪೆಂಡ್ ಮಾಡೋದು 1 hour ಅಷ್ಟೇ ಎವ್ರಿ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿನಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.